ಅಮ್ಮ ಅನ್ಬಾಕ್ಸ್ ಮಾಡ್ತಾರೆ, ಇದನ್ನು ಅನ್ಬಾಕ್ಸ್ ಮಾಡಿ. ನೋಡಿ, ಇದು ಮೇನ್ ಥಿಂಗು ಸೌಂಡ್ ಬಾರ್. ರಿಮೋಟ್ ನೋಡಿ, ನಮ್ಮ ಟಿವಿಗಿಂತ ಚೆನ್ನಾಗಿದೆ ರಿಮೋಟ್. ಯಾರು ಟ್ರೈ ಮಾಡಿದ್ರು ಬಂದು ಟ್ರೈ ಮಾಡಿ. ನನಗೆ 1 ಲಕ್ಷ ಅಲ್ಲ 1 ಕೋಟಿ ಕೊಟ್ರು ನಾನು ಅದನ್ನು ಟ್ರೈ ಮಾಡಲ್ಲ ಅಂದರೆ ಕೈಸಿ. ನೋಡ್ರಿ ಇಲ್ಲಿ ಯಾವ ಥರ ಮಾಡೋರು, ಕ್ರೇಜಿ. ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗಲ್ಲಿ ನಾನು ನಮ್ಮ ಅಮ್ಮ ಇದ್ದೀವಿ. ಸೊ ಆದರೆ ಸ್ಪೆಷಲ್ ಏನಂತಂದರೆ ಅವ್ರೇನೋ ಸ್ನಾನ ಮಾಡಿಲ್ಲ, ಬೆಳಗ್ಗೆಯಿಂದ ಕೆಲಸ ಮಾಡಿಲ್ವಾ. ಸೊ ಅದಕ್ಕೆ ಗೈಸ್ ಅವ್ರೇನು ಸ್ನಾನ ಮಾಡಿಲ್ಲ. ಸೊ ಅದು ಬಿಟ್ಟರೆ ನಮ್ಮ ಮನೆಗೆ ಸೊ ಅದು ಬಂದಿದೆ ಗೈಸ್ ಇವತ್ತು. ಸೊ ಅದೇ ಎಕ್ಸೈಟ್ಮೆಂಟಲ್ಲಿ ಇರೋದು ನಾನು. ಸೊ ಒಂದು ಗೀಝರು ಆ್ಯಂಡ್ ಇನ್ನೊಂದು ಸಬ್ಬು ಫೋರು ಮತ್ತು ಸೌಂಡ್ ಬಾತ್ ಬುಕ್ ಮಾಡಿ ಆರ್ಡರ್ ಮಾಡಿ ಬಂದಿರಲ್ಲ. ಇದು ಸ್ಯಾಮ್ಸಂಗ್ದು ನೋಡಿ. ಅವ್ರು ಬುಕ್ ಮಾಡಿ ಬಂದಿರೂ ಅವ್ರಿಗೆ ಯಾವ ಕಂಪ್ನಿ ಅಂತ ಗೊತ್ತಿರಲಿಲ್ಲ. ಸೊ ಇವಾಗ ಅದನ್ನು ಅವರು ಇವಾಗ ಡೆಲಿವರಿ ಮಾಡಿಬಿಟ್ಟು ನಾಳೆ ಬರ್ತಾರೆ, ಅವ್ರು ಫಿಟ್ ಮಾಡ್ತಾರೆ, ಹಂಗೆ ಹಿಂಗೆ ಅಂದರು. ಗೈಸ್ ಅದು ನಾರ್ಮಲ್, ನನಗೆ ಗೊತ್ತಲ್ಲ ಹೆಂಗೆ ಫಿಟ್ ಮಾಡೋಂತ. ಸೊ ಅದಕ್ಕೆ ನಾನೇ ಅನ್ಬಾಕ್ಸ್ ಮಾಡ್ತೀನಿ. ಬಟ್ ಏನಂತಂದರೆ ವ್ಲಾಗ್ ಮಾಡ್ತೀನಲ್ಲ, ಹೆಂಗೋ ವೀಡಿಯೋ ಮಾಡ್ಕೊಂಡೆ ನಾನೇ ಅನ್ಬಾಕ್ಸ್ ಮಾಡ್ತೀನಿ. ಸೊ ಅದರಿಂದ ಏನೇ ಡ್ಯಾಮೇಜ್ ಆಗಿರೋ ಪ್ರೂಫ್ ನಂಗೆ ಗೊತ್ತಾಗುತ್ತಲ್ಲ. ಸೊ ಯಾರು ನನ್ನ ಚಾನಲ್ನ ಲೈಕ್ ಮಾಡಿಲ್ವೋ, ಶೇರ್ ಮಾಡಿಲ್ವೋ, ಸಬ್ಸ್ಕ್ರೈಬ್ ಮಾಡಿಲ್ವೋ, ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಅದನ್ನು ಅನ್ಬಾಕ್ಸ್ ಮಾಡೋಣ. ಲೆಟ್ಸ್ ಗೋ ಗೈಸ್. ಇವತ್ತು ಅನ್ಬಾಕ್ಸಿಂಗ್ ಡೇ ಅಲ್ವಮ್ಮ? ಮಾಡಪ್ಪ, ಏನು ಸಂತೋಷ. ನೀನು ಹೆಂಗೆ ಖುಷಿ ಪಡ್ತೀಯೋ ಅಷ್ಟೇ ಎಸ್ ಗೈಸ್, ನಮ್ಮ ಖುಷಿ. ಲೆಟ್ಸ್ ಗೋ. ಅಮ್ಮ ಅನ್ಬಾಕ್ಸ್ ಮಾಡ್ತಾರೆ, ಇದನ್ನು ಅನ್ಬಾಕ್ಸ್ ಮಾಡಿ. ಎಲ್ಲೋ ಬರಲಿಲ್ಲ, ನೀಟಾಗಿ ಕಟ್ ಮಾಡಿರಿ. ಆಯಿತು, ಇಲ್ಲಿ ಕಟ್ ಮಾಡಿದ್ರೆ ಮಧ್ಯದಲ್ಲಿ ಇಲ್ಲ ಮೆತ್ತಗೆ ಅಮ್ಕಿ ಕಟ್ ಮಾಡಿ. ಸೂಪರ್. ದುಡ್ಡಿರಲ್ವಲ್ಲ, ನೋಡಿಲ್ಲ ಇಂಥ ಬಾಕ್ಸ್ಗಳನ್ನೆಲ್ಲ, ಇವತ್ತು ನೋಡ್ತಾ ಇರೋಲ್ಲ. ಅದಕ್ಕೆ ಇಂಥ ಬಾಕ್ಸ್ಗಳನ್ನ ಅವರು ಜಾಸ್ತಿ ನೋಡಿಲ್ಲ ಗೈಸ್, ಅದಕ್ಕೆ ಇವಾಗ ಅಪರೂಪಕ್ಕೆ ನೋಡ್ತಾರೆ. ಹಿಂಗೆ ಆಗೋದು, ದುಡ್ಡನ್ನ ಅವಾಗ ನೋಡಿದ್ರೆ ಹಿಂಗೆ ಆಗೋದು ಕಣೋ. ಇದನ್ನು ಓಪನ್ ಮಾಡೋಣ. ಇದು ಮೇನ್ ಥಿಂಗ್ ಗೈಸ್, ಸಬ್ ಫರ್ ಇದು. ಸೊ ಅದಕ್ಕೆ ಏನೇನು ಕೊಟ್ಟಿದ್ದಾರೆ ಅಂದರೆ, ಏನೇನೋ ಕೊಟ್ಟಿದ್ದಾರೆ, ಅದೇನಂತ ನಿಮ್ಗೆ ಆಮೇಲೆ ತೋರಿಸಿ. ರಿಮೋಟು, ಶೆಲ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇಲ್ಲಿರೋದು ಓಪನ್ ಮಾಡೋಣ. ಇಲ್ಲಿರೋದು ಓಪನ್ ಮಾಡಿರಿ. ಇಲ್ಲಿರೋದನ್ನ ನಾನೇ ಓಪನ್ ಅಂದರೆ ನೀವೇ ಕೊಡ್ಬೇಕು ಕಾಸು ಎಲ್ಲ. ಮಕ್ಕಳು ನಿನಗೆ ಅಷ್ಟೇ. ಸೊ ಇಲ್ಲಿಂದ ಇದು ಓಪನ್ ಮಾಡಬೇಕು. ಇದು ಹಿಡ್ಕೊಳ್ಳಿ, ಇದು ತಕ್ಕೊಡ್ತೀನಿ, ಹಿಡ್ಕೊಳ್ಳಿ. ಹಿಂಗೆ ವಿಡಿಯೋ ಮಾಡಿ ಕೊಡಿ. ಇವಾಗ ನೋಡಿ, ಇದು ಮೇನ್ ಥಿಂಗು ಸೌಂಡ್ ಬಾರ್. ಇದು ಅವಾಗ ಈ ಥರದ್ದೆಲ್ಲ ಬರೋದಲ್ಲ, ಆಟ ಆಡೋದು. ನೀವು ಆಟ ಆಡ್ರಿ ಅಲ್ಲ, ಗ್ಯಾಪಲ್ಲಿ ಹೊಡ್ಕೊಂಬಿಡೋದು. ನನಗೆ ಇದು ಚಿಕ್ಕು ಲೈಫಲ್ಲಿ ಲೈಫ್ ಕೊಡಿ ಗೈಸ್. ಇಲ್ಲಿರೋದು ಸಬ್ ಫರು, ಅಲ್ಲಿರೋ ಸೌಂಡ್ ಬಾರು. ಇವಾಗ ಫಿಕ್ಸ್ ಮಾಡೋಣ ಇದನ್ನೆಲ್ಲ. ಇಸ್ಕೋ ಗೈಸ್, ಇದೇ ಸೌಂಡ್ ಬಾರು ನೋಡಿ. ಹಾಂ, ಅದು ಹಂಗೆ ಬಿಡಿ. ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟು ಸೌಂಡ್ ಬಾರ್ ಓಪನ್ ಮಾಡೋಣ. ಸಬ್ ಫರ್ ಇದು. ನೆಕ್ಸ್ಟು ಸೌಂಡ್ ಬಾರು. ಇದು ಸೌಂಡ್ ಬಾರು. ಇದನ್ನು ಇವಾಗ ಇಲ್ಲಿ ಫಿಕ್ಸ್ ಮಾಡಿ ಸಾಂಗ್ ಪ್ಲೇ ಮಾಡಿ ನಿಮ್ಗೆ ತೋರಿಸ್ತೀನಿ. ಲೆಟ್ಸ್ ಗೋ, ಬನ್ನಿಮ್ಮ. ಇದೆ ನೋಡೋಣ ಗೈಸ್. ಇದ್ರ ರಿಮೋಟ್ ನೋಡಿರಿ, ನಮ್ಮ ಟಿವಿಗಿಂತ ಚೆನ್ನಾಗಿದೆ ರಿಮೋಟು. ಎಷ್ಟು ಚೆನ್ನಾಗಿದೆಲ್ಲ. ನಿಮ್ಮ ಪವರ್ ಆನ್ ಮಾಡೋಣ. ಗೋಡೆಗೆ ಇಕ್ಕೊಬಿಡೋದು, ಅದು ಕೊಟ್ಟವ್ರೆ. ಏನ ಚಡ್ಡಿ ಎಲ್ಲ ತೋರಿಸ್ಬಿಡಪ್ಪ, ಆಮೇಲೆ ಅರ್ಧಕ್ಕೆ ತೋರಿಸು. ಏನಿಲ್ಲ, 100 ಆಯ್ತಾ? 100 ಹೊಡೆದೈತದ ಬಿಡು. ಗೈಸ್, ಇವಾಗ ನಮ್ಮ ಡ್ಯಾಡಿ ಎಲ್ಲೋಗಿದ್ರಂತೆ ಗೊತ್ತಾ? ಕೇಳಿ ಅವರು ಹೇಳಿ. ಎಲ್ಲೋಗಿದ್ರಿ? ಇವತ್ತು ಸಂಡೇ, ಭಾನುವಾರ ರಜಾ ಇತ್ತು. ಹಾಂ, ನಮ್ಮ ಚಿನ್ನು ನಾಟಕ ನೋಡ್ತಾ ಇದ್ದೀನಿ ನಾನು. ಹಾಂ, ಚಿನ್ನು ಕರೆದೆ
ಊಟ ಮಾಡ್ಬೇಕು, ಮಧ್ಯಾಹ್ನ ಊಟ ಮಾಡ್ಬೇಕಂತ. ಅದಕ್ಕೆ ಬಂದಿದ್ದೀವಿ. ಈಗ ಅವನ ಜೊತೆ ನಾನು ಶೇರ್ ಮಾಡ್ತೀವಿ. ಗೈಸ್ ಇವಾಗ ನಾನು ನಮ್ಮ ಡ್ಯಾಡಿ ಊಟ ಮಾಡ್ತೀವಿ. ಸೊ ನಾನು ಆರ್ಡ್ರ್ ಮಾಡಿರೋದು ಒಂದು ಫಿಶ್ ತಂದೂರಿ ಫಿಶ್ ಟಿಕಾ, ಆಮೇಲೆ ಚಿಕನ್ ಬಿರಿಯಾನಿ. ಅವರು ಕುಷ್ಕ ರೈಸ್ ತೊಗೊಂಡವ್ರೆ. ಅವ್ರು ಹೇಳಿದೆ ಚಿಕನ್ ಬಿರಿಯಾನಿ ತಿನ್ನಂటే ಅವ್ರು ತಿಂತಾಯಿಲ್ಲ. ಸೊ ಇವಾಗ ತಿನ್ಕೊಂಡು ಹೊರಡೋಣ. ಬರಲಿ, ಇನ್ನೂ ಬಂದಿಲ್ಲ ಗೈಸ್, ಇನ್ನೊಂದು 15 ಮಿನಿಟ್ಸ್ ಅಂತ ಹೇಳೋರೆ. ಬಂದೋಣ. ಹ್ಯಾಂಡ್ ವಾಶ್ ಇನ್ನೂ ಮಾಡಿದ. ಇಂಡಿಯಾ ಮ್ಯಾಚ್ ನೋಡ್ತೇವೆ. ಇಂಡಿಯಾ ಅಭಿಷೇಕ್ ಶರ್ಮಾ ಔಟ್ ಆಗೋದು. ಫಸ್ಟು ಸ್ಟಾರ್ಟರ್ಸ್ ತಿನ್ನೋಣ. ನಮ್ಮದು ಫೇವ್ರೇಟ್ ಗೈಸ್ ಈ ಫಿಶ್ಶು. ಇದನ್ನು ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನೀವು. ಈ ಫಿಶ್ ನಂಗೆ ತುಂಬ ಇಷ್ಟ. ಒಂದು ಬಿರಿಯಾನಿ ರೈಸು. ನಮ್ಮ ಡ್ಯಾಡಿ ಖುಷಿಗಾಗಲೇ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಸೊ ತಿನ್ನೋಣ. ಇದನ್ನು ಯಾರು ಟ್ರೈ ಮಾಡಿದ್ರು ಬಂದು ಟ್ರೈ ಮಾಡಿ. ಸಕ್ಕ ತಂದೂರಿ ಫಿಶ್ ಟಿಕಾ ಇದನ್ನು ಟ್ರೈ ಮಾಡಿ, ಸೂಪರ್. ಹೆಂಗೆ ಇಡ್ಕತ್ತೀಯ ಗೈಸ್ ಇವಾಗ ತಿನ್ಕೊಂಡು ಆಚೆ ಬಂದೆ. ಜಾಸ್ತಿ ತಿನ್ನೋಕ್ಕಾಗಲಿಲ್ಲ ಗೈಸ್. ಅದಕ್ಕೆ ನಮ್ಮ ಡ್ಯಾಡಿ ಪಾರ್ಸೆಲ್ ತೊಗೊಂಡ್ಬಿಟ್ರು. ನನ್ನ ಕೈಲೂ ತಿನ್ನೋಕ್ಕಾಗಲಿಲ್ಲ, ಅವ್ರ ಕೈಲೂ ತಿನ್ನೋಕ್ಕಾಗಲಿಲ್ಲ. ಅದಕ್ಕೆ ಇವಾಗ ಮನೆಗೆ ಹೋಗ್ತಾಯಿದ್ದೀನಿ. ಫುಲ್ಲು ಹೊಟ್ಟೆ ತುಂಬ ಹೋಯ್ತು. ಫುಲ್ಲು ಲೋಡ್ ರಾಜು ಆಗಿಬಿಟ್ಟಿದ್ದೀನಿ ನಾನು. ತುಡುಕ್ತಾಯಿದ್ದು ನಿಮಗೆ. ನಾನು ನಮ್ಮ ಚಿನ್ನುವಿಂದ ನಾನು ತಿಂದಿದ್ದೀನಿ. ಚಿಕನ್ ಬಿರಿಯಾನಿ, ಫಿಶ್ ಎಲ್ಲ ತಿಂದಿದ್ದೀನಿ. ಈಗ ತಿಂತಾ ಇರಲಿಲ್ವಾ? ನೀನು ಬಂದಿದ್ದು ತಿಂದಿದ್ದೀನಿ ನಾನು. ಅದೇ ಇಬ್ಬರು ತಿನ್ಕೊಂಡಿದ್ದೀವಿ. ಹೊಟ್ಟೆ ತುಂಬೋಗಿದೆ ಇಬ್ರಿಗೂ ಫುಲ್ಲು. ಮನೆಗೆ ಹೋಗೋಣ. ಮನೆಗೆ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ನೋಡ್ರಿ, ಇಲ್ಲಿ ಯಾವ ಥರ ಮಾಡೋರು ಕ್ರೇಜಿ. ಗಾಡಿ ತೋರಿಸ್ಕೊಂಡ್ಬರ್ತೀನಿ. ಪನೀರ್ ರಕ್ಷಣೆ ನೆನ್ನೆ ಮಾಡಿರೋದು ಅನ್ಕೊಂಡು. ನಮ್ಮ ಡ್ಯಾಡಿಗೆ ಸ್ಮೋಕಿಂಗು ಮತ್ತು ಡ್ರಿಂಕ್ಸಲ್ಲಿ ಅಭ್ಯಾಸ ಇಲ್ವಲ್ಲ. ನಾನು ಸುಮ್ಮನೆ ಕೇಳ್ತಿದ್ದೆ, ಕೊಡಿಯಲ್ವಪ್ಪ ನೀವು ಸೇದಲ್ವ, ಹೆಂಗೆ ಸೇರ್ತೀರ ಅಂತ ನಾಟಕ ಹೊಡಿತೀವಿ ನಾವು. ಅದಕ್ಕೆ ನನಗೆ 1 ಲಕ್ಷ ಅಲ್ಲ 1 ಕೋಟಿ ಕೊಟ್ಟರು ನಾನು ಅದನ್ನು ಟ್ರೈ ಮಾಡಲ್ಲ ಅಂದರೆ. ಯಾಕೆ? ಅದು ನನಗೆ ಮನಸ್ಸಲ್ಲಿ ಅದು ತೆಗೆದಾಕ್ಬಿಟ್ಟಿದ್ದೀನಿ. 1 ಕೋಟಿ ಕೊಟ್ಟರು, 1 ಲಕ್ಷ ಅಲ್ಲ 1 ಕೋಟಿ ಕೊಟ್ಟರು ಅದು ನಂಗೆ ಡ್ರಿಂಕ್ಸ್ ಮುಟ್ಟಲ್ಲ. ಒಪ್ತೆ ಕಡೆಯ ಒಪ್ತೆ. ನಿನ್ನ ಮನಸ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬರುತ್ತೆ. ಸೂಪರ್ ಗೈಸ್, ಹಿಂಗಿರಬೇಕು. ಯಾರನ್ನ ಸ್ಮೋಕಿಂಗ್ ಮತ್ತು ಡ್ರಿಂಕ್ಸ್ ಮಾಡ್ತಿದ್ರೆ ಎಲ್ಲರೂ ಬಿಟ್ಬಿಡಿ. ಯಾರೂ ಅದನ್ನು ಮಾಡಬೇಡಿ. ಬ್ಯಾಡ್ ಹ್ಯಾಬಿಟ್ ಅದು. ಗೈಸ್ ನಮ್ಮ ಡ್ಯಾಡಿ ಫೈನಲಿ ಹೋಗ್ತಿದ್ದಾರೆ. ಫುಲ್ಲು ಐಸ್ ಆದರೂ ನಮ್ಮ ಡ್ಯಾಡಿ ಇವತ್ತೇನೋ ಸಕ್ಕತ್ತಾಗಿ ಕಾಣಿಸ್ತಾರಲ್ಲ. ನನಗೆ ವೈಟ್ ಶರ್ಟ್ ಹಾಸ್ಕೊಂಡ್ರಿ ಅಷ್ಟೇ. ಅದೇ ವೈಟ್ ಶರ್ಟ್ ಏನು ಹೊಸ ಶರ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದ್ದೀರಾ. ನಾನು ನೋಡಿರಿ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕು, ನಮ್ಮ ಅಪ್ಪ ವೈಟು, ಅಷ್ಟೇ ಡಿಫ್ರೆನ್ಸು. ಆದರೆ ನಮ್ಮ ಡ್ಯಾಡಿ ಸ್ಕಿನ್ ಬ್ಲ್ಯಾಕು, ನನ್ನ ಸ್ಕಿನ್ ವೈಟು, ಅಷ್ಟೇ ಡಿಫ್ರೆನ್ಸು ಅಲ್ವಪ್ಪ? ಹೇಳ್ರಿ. ಹಾಂ ಹೌದೌದು. ಗೈಸ್ ಇವಾಗ ಮನೆಗೆ ಕೊಡ್ತಾ ಇದ್ದೀನಿ. ಬನ್ನಿ ಹೋಗೋಣ. ನೆಕ್ಸ್ಟ್ ಟೈಮ್ ಬರ್ತೀನಲ್ಲ, ಹಾಂ, ಅವಾಗ ಇಬ್ಬರು ಒಂದು ಡ್ಯಾನ್ಸ್ ಮಾಡೋಕ್ಕೆ ಗೈಸ್. ನೆಕ್ಸ್ಟ್ ಟೈಮ್ ನಮ್ಮ ಡ್ಯಾಡಿ ಬಂದಾಗ ನನ್ನ ಜೊತೆ ನಾನು ನಮ್ಮ ಡ್ಯಾಡಿ ಒಂದು ಡ್ಯಾನ್ಸ್ ಮಾಡಬೇಕಂತೆ. ಸೊ ಮಾಡೋಣ. ಓಕೆ ಅಪ್ಪ, ಮಾಡೋಣ. ಓಕೆ ಬಾಯ್. ಬಾಯ್, ಹುಷಾರು. ಹೇಗೆ ಫಿಶ್ ತೊಗೊಳಕ್ಕೆ ಬಂದಿದ್ದೀನಿ. ಫಿಶ್ ನೋಡ್ಕೊಂಡು ತೊಗೊಂಡಮ್ಮ ಇದ್ದೀನಿ. ಇದಕ್ಕಲ್ಲ ವೈಟ್ ಬೇಡ, ನೋಡೋಣ. ತೊಗೊಂಡು ಹೋಗೋಣ. ನಮ್ಮ ಮನೇಲಿ ಇದ್ದಿದ್ದೆಲ್ಲ ಸುತ್ತಾಯ್ತಲ್ಲ, ಅದಕ್ಕೋಸ್ಕರ ಬೇರೆ ತೊಗೊಂಡು ಅಂತ. ಗೈಸ್ ನೋಡಿ, ಅದು ಬನ್ನಿಮ್ಮ, ಬೇಗ ಬನ್ನಿಮ್ಮ, ಬನ್ನಿ ಗೈಸ್. ಇಷ್ಟು ಐಟಮ್ಸ್ನ ತೊಗೊಂಡು ಮನೆಗೆ ಇವಾಗ ನಮ್ಮ ಅಮ್ಮ ಜೊತೆ ಹೋಗ್ತಾ ಇದ್ದೀನಿ. ಬನ್ನಿ ಗೈಸ್. ಅವರು ನಮ್ಮ ದೊಡ್ಡಮ್ಮನ ಮನೆಗೆ ಹೋಗಿದ್ರು, ಅದಕ್ಕೆ ಇರಲಿಲ್ಲ. ಇವಾಗ ಹೋಗ್ತಾ ಇದ್ದೀವಿ. ಬನ್ನಿ. ವಾಚ್ ತೊಗೊಂಡು ಬಂದವ್ರಂತೆ, ನೋಡೋಣ. ಅಮ್ಮ, ನಿಮ್ಮ ಅಕ್ಕನ ಮನೇಲಿ ಇರ್ಬೇಕು ತಾನೆ? ನಿಮ್ಮ ಅಕ್ಕನ ಮನೇಲಿ ಇರ್ಬೇಕು ತಾನೆ ನೀವು? ಇಲ್ಲೇ ಯಾಕೆ ಬಂದ್ರಿ? ಬನ್ನಿ. ಅಮ್ಮ ಸ್ವಾಮೀಜಿ ನೋಡಿ ತಂದಿದ್ದಾರೆ. ಇವ್ರನ್ನೆಲ್ಲ ಸ್ವಾಮೀಜಿ ಅಂತೆ ನಮ್ಮ ಅಮ್ಮ ಹೇಳ್ತಿತ್ತು ಇಷ್ಟೊತ್ತು. ಇವರೆಲ್ಲ ಯಾರು ಮಮ್ಮಿ? ಸ್ವಾಮೀಜಿಗಳು. ಇವರೆಲ್ಲ ಸ್ವಾಮೀಜಿಗಳಂತೆ. ನಮ್ಮ ಮನೆಗೆ ಹೊಸ ಮೀನುಗಳು ಬಂದಿದೆ. ನಮ್ಮ ಹಳೆ ಮೀನುಗಳು ಸತ್ತೋದ್ಮೇಲೆ ಇದನ್ನು ತಂದಿದ್ದಾರೆ. ಇವಾಗ ಇದನ್ನು ಫಿಶ್ ಟ್ಯಾಂಕ್ ಒಳಗೆ ಹಾಕೋಣ, ಬನ್ನಿ. ಸೊ ಗೈಸ್, ಇಲ್ಲಿವರೆಗೂ ಈ ವ್ಲಾಗ್ ನೋಡಿರ್ತಾರೆ. ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಮತ್ತೆ ನಾಳೆ ಸಿಗ್ತೀನಿ ನ್ಯೂ ವ್ಲಾಗ್ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.